ಎಲ್ಲರ ಒತ್ತಾಸೆಯಿಂದ ನೀವು ಭಾಳಷ್ಟು ಅಳ್ದು ತೂಗಿ ಮನೆಯವ್ರನ್ನ ಕೇಳಿ ಎಲ್ಲ ಮಾಡಿ ರಾಜಕೀಯಕ್ಕೆ ಬಂದ್ರಿ. ಸೊ ಸಂಸದರು ಕೂಡ ಆಗಿದ್ದೀರಾ, ಅಷ್ಟು ಒಳ್ಳೆ ಲೀಡನ್ನ ಅಷ್ಟೊಂದು ಪ್ರೀತಿನ ಜನ ಕೊಟ್ಟಿದ್ದಾರೆ. ಸೊ ಮುಂದುವರೆದು ಈ ರಾಜಕೀಯದಲ್ಲಿ ಯಾವ ರೀತಿಯ ಒಂದು ಸ್ಥಾನಮಾನಕ್ಕೆ ಹೋಗಬೇಕಂತ ಬಯಸ್ತೀರಾ? ಇವಾಗ ಒಂದು ಅವಕಾಶ ಸಿಕ್ಕಿದೆ. ಈ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕು. ಯಾವುದೇ ಕ್ಷೇತ್ರ ಆಗಲಿ ಜನಸಾಮಾನ್ಯರಿಗೆ ಸುಲಭವಾಗಿ ಅವರ ಸಾರ್ವಜನಿಕ ಕೆಲಸಗಳು ಆಗಬೇಕು. ಅಂದರೆ ಯಾವುದೇ ಒಂದು ಶಿಫಾರಸಲ್ದೇ ಆಗಬೇಕಾದಂಥ ಕೆಲಸ ಆದರೆ ಆಗ ಗೌರ್ನೆನ್ಸ್ ಇದೆ ಅಂತ ಆ ರೀತಿ ವ್ಯವಸ್ಥೆ ಬರಬೇಕು. ಸೊ ಇವಾಗ ನಮ್ಮ ಇತಿಮಿತಿಯಲ್ಲಿ ಏನು ಕೆಲಸ ಮಾಡಲಿಕ್ಕೆ ಸಾಧ್ಯ ಅದು ಮಾಡ್ತಾ ಹೋಗ್ತೇವೆ. ಸೊ ಹೋಮ್ ಮಿನಿಸ್ಟರ್ನ ಕೇಳೋಣ, ಸರ್ ಮಿನಿಸ್ಟರ್ ಆಗೋದನ್ನು ನೋಡೋ ಆಸೆ ಇದೆಯಾ? ಖಂಡಿತ ಇಲ್ಲ. ಭಗವಂತ ಕೊಟ್ಟರೆ ಅವರದು ಆ ರೀತಿದು ಸೇವೆ ಮಾಡಲಿ ಅಂತ ಆಸೆ ಇದೆ ಹೊರತು ನನಗೆ ಅದು ಬೇಕು ಅನ್ನೋ ಬಯಕೆ ಇಲ್ಲ. ಏಕೆಂದರೆ ಅವರು ಒಬ್ಬ ಮಿನಿಸ್ಟ್ರು ಲೆವೆಲ್ಗಿಂತ ಜಾಸ್ತಿ ಕೆಲಸ ಮಾಡಿ ಜನರ ಮನಸ್ಸು ಗೆದ್ದಿದ್ದಕ್ಕೋಸ್ಕರನೇ ಅವ್ರು ಇವತ್ತಿನ ದಿವಸ ಒಬ್ಬರು ಸಂಸದರಾಗಿ ಗೆದ್ದು ಬಂದಿರೋದು. ಅದರಿಂದ ಈಗ ಅವಕಾಶ ಸಿಕ್ಕರೆ ಒಳ್ಳೆ ಕೆಲಸ ಆಗುತ್ತೆ ಸಮಾಜಕ್ಕೆ ಅನ್ನೋದು ಒಂದು ಇದೆ, ಬಿಟ್ಟರೆ ಬೇಕೇ ಬೇಕು ಅನ್ನೋದೇನಿಲ್ಲ.